ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತೀರಾ ಸುಧಾರಣ. ವಿಷಯ ಬಂದೇನಪ್ಪ ಅಂದರೆ ಆಸೆ ಧಾರಾವಾಹಿ ನಾಳಿನ ಸಂಚಿಕೆಯಲ್ಲಿ ಏನೆಲ್ಲಾಗುತ್ತೆ ಅಂತ ಇವತ್ತೇ ತಿಳಿಸ್ಕೊಡ್ತಿದ್ದೀನಿ ನಿಮಗೆ. ಅದಕ್ಕಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದು ಹೊಸ ಪ್ರೋಮೋ ಬಿಟ್ಟಿದ್ದಾರೆ. ಸೊ ಆ ಪ್ರೋಮೋ ಇನ್ನೂ ಅಫಿಷಿಯಲ್ ಆಗಿ ಬಿಟ್ಟಿಲ್ಲ. ಸೊ ನಾನು ನಿಮಗೆ ಮೊದಲನೇ ತಿಳಿಸ್ಕೊಡ್ತಿದ್ದೀನಿ. ಅದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಅಪ್ಡೇಟ್ನ ಕೊಡ್ತಾನೆ ಇರ್ತೀನಿ. ಸೊ ಪ್ರೋಮೋ ನೋಡ್ಕೊಳ್ಳೋಣ ಬನ್ನಿ. ಸೊ ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಸೂರ್ಯ ಅವರು ಇವ್ರನ್ನ ಕರ್ಕೊಂಡ್ ಬರ್ತಾರೆ. ಆಗ ಇವ್ರು ಹೇಳ್ತಾರೆ, ರೋಹಿಣಿ ಅವರು ತುಂಬಾ ಕಷ್ಟದಲ್ಲಿದ್ದಾರೆ ಅನ್ಕೊಂಡು ನಾನು ಇವ್ರನ್ನ ಸಹಾಯ ಮಾಡಿದೆ ಅಂತ ಹೇಳ್ತಾರೆ. ಸೊ ಆಗ ಏನು ಅರ್ಥ ಮಾಡ್ತಾರೆ ಅಂದ್ರೆ, ರೋಹಿಣಿ ಅವರ ಮಾವ ಏನ್ ಹೇಳ್ತಾರೆ, ಫುಲ್ ರೈಸ್ ಆಗಿ ಹೇಳ್ತಾರೆ, ನೀನು ನಿಜವಾಗ್ಲೂ ನಮ್ಮ ಮನೆ ಸೊಸೆನಾ ಅಂತ ಕೇಳ್ತಾರೆ. ಸೊ ಆಗ ತುಂಬಾ ಬೇಸರದಲ್ಲಿರ್ತಾರೆ ರೋಹಿಣಿ ಅವರು, ನಿಮ್ಗೆ ಇಲ್ಲಿ ಕಾಣಿಸ್ತಾ ಇರ್ಬೋದು. ಸೊ ಆಗ ಪುನಃ ಹೇಳ್ತಾರೆ, ಅವರ ಮಾವ ಹೇಳ್ತಾರೆ, ಯಾಕೆ ತಾಯಿ ನೀನು ಈ ತರ ಸುಳ್ಳು ಹೇಳ್ದೆ ಅಂತ ಹೇಳ್ತಾರೆ. ಸೊ ಅದರ ನಂತರ ಇಲ್ಲಿ ನೋಡ್ತಾ ಇರ್ಬೋದು, ಕಣ್ಣೀರು ಹಾಕ್ತಾ ಇರ್ತಾರೆ ರೋಹಿಣಿ ಅವರು. ಸೊ ನಿಮ್ಗೆ ಇಲ್ಲಿ ಕಾಣಿಸ್ತಾ ಇರ್ಬೋದು. ಸೊ ಆಗ ಸೂರ್ಯ ಅವರು ಕರ್ಕೊಂಡ್ ಬಂದಿರ್ತಾರಲ್ಲ, ಅವ್ರು ಹೇಳ್ತಾರೆ, ಇವಾಗ ಸತ್ಯ ಹೇಳ್ಬಿಟ್ಟು ಸುಖವಾಗಿ ಬಾಳವ ಅಂತ ಹೇಳ್ತಾರೆ. ಸೊ ಅದರ ನಂತರ ನೋಡ್ತಾ ಇರ್ಬೋದು ಇಲ್ಲಿ, ಸೊ ರೋಹಿಣಿ ಅವರ ಅತ್ತೆ ಏನಿರ್ತಾರೆ ಅವರು ಅವ್ರ ಮುಂದೆ ಬಂದು ನಿಂತ್ಕೋತಾರೆ. ಸೊ ಆಗ ರೋಹಿಣಿ ಅವರು ತುಂಬಾ ಭಯ ಪಟ್ಟು ಏನಪ್ಪಾ ಮಾಡ್ತಾರೆ ಅಂದ್ರೆ, ಸೊ ಅವರ ಗಂಡನ ಹತ್ರ ಮನೋಜ್ ಹತ್ರ ಹೋಗಿ ನಿಂತ್ಕೋತಾರೆ. ನಿಮ್ಗೆ ಇಲ್ಲಿ ಕಾಣಿಸ್ತಾ ಇರ್ಬೋದು. ಸೊ ಅದರ ನಂತರ ಇಲ್ಲಿ ನೋಡ್ತಾ ಇರ್ಬೋದು, ಸೊ ಮನೋಜ್ ಅವರು ಸ್ವಲ್ಪ ಕೆಂಡಾಗಿರ್ತಾರೆ. ನಿಮ್ಗೆ ಇಲ್ಲಿ ಕಾಣಿಸ್ತಾ ಇರ್ಬೋದು. ಅವರ ಕಣ್ಣನ್ನು ನೋಡಿದ್ರೆ ಸಾಕು ನಿಮ್ಗೆ ಗೊತ್ತಾಗುತ್ತೆ. ಸೊ ಅದರ ನಂತರ ಇಲ್ಲಿ ಶಾಂತಿ ಅವರು ಸಹ ತುಂಬಾ ದುಃಖದಲ್ಲಿ ಇರ್ತಾರೆ, ಕಣ್ಣೀರು ಆಗ್ತಾ ಇರ್ತಾನೆ ಅಂತಾನೆ ಅನ್ಬೋದು. ಸೊ ಅದರ ನಂತರ ಏನಪ್ಪಾ ಮಾಡ್ತಾರೆ ಅಂದ್ರೆ, ಮನೋಜು ಕರ್ಕೊಬಂದು ಅವ್ರ ಅಮ್ಮನ ಮುಂದೆ ನಿಲ್ಲಿಸ್ತಾರೆ. ರೋಹಿಣಿ ಅವ್ರನ್ನ ಕರ್ಕೊಬಂದು ಅವ್ರ ಅಮ್ಮನ ಮುಂದೆ ನಿಲ್ಲಿಸ್ತಾರೆ. ಸೊ ಇಷ್ಟಕ್ಕೆ ಈ ಪ್ರೊಮೋ ಎಂಡ್ ಆಗುತ್ತೆ. ನಾನು ನಿಮಗೆ ಹೊಸ ಪ್ರೊಮೋ ಬಗ್ಗೆ ಮೊದಲನೇ ತಿಳಿಸ್ಕೊಟ್ಟಿದ್ದೀನಿ. ಅದರಿಂದ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯ್ಸ್.